ಕಳೆದ 1 ವರ್ಷಗಳಿಂದ ಬೋನ್ ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಕ್ಕಂತಹ ಒಬ್ಬನೇ ಒಬ್ಬ ಮಗನನ್ನು ಒಬ್ಬ ಬಡ ತಂದೆ ತಾಯಿಗಳಿಬ್ಬರು ಬಂದುಬಿಟ್ಟು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡ್ತಾರೆ. ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ಹೆಚ್ಚಂದರೆ ತಮ್ಮ ಮಗ 3 ಅಥವಾ 4 ದಿನ ಬದುಕ್ತಾನೆ ಅಂತ. ಅಲ್ಲಿ ಕೂಡ ವೈದ್ಯರು ಮರುಪರಿಶೀಲನೆ ಮಾಡ್ತಾರೆ, ಎಲ್ಲ ರಿಪೋರ್ಟ್ಸ್ಗಳನ್ನು ನೋಡ್ತಾರೆ. ಅವರಿಗೂ ಕೂಡ ಗೊತ್ತಾಗುತ್ತೆ ಹೆಚ್ಚಂದರೆ 48 ಗಂಟೆಗಳು ಮಾತ್ರ ಈ ಹುಡುಗನಿಗೆ ಉಳಿದಿದೆ ಅಂತ. ಅದರಲ್ಲಿ ಒಬ್ಬ ವೈದ್ಯರು ಬಂದುಬಿಟ್ಟು ಹುಡುಗನೇ ಮುಂದೆ ನಿಲ್ತಾರೆ. ಅವನನ್ನು ಕೇಳ್ತಾರೆ, ಯಾಕಪ್ಪ ನೀನು ಅಳ್ತಿದ್ಯಾ ಅಂತ. ಸರ್, ನನಗೆ ಗೊತ್ತಿದೆ ಹೆಚ್ಚಂದ್ರೆ ನಾನು 1 ಅಥವಾ 2 ದಿನ ಬದುಕ್ತೀನಿ, ಎಲ್ಲ ಕಡೆ ಹೋಗಿ ಬಂದಾಯಿತು ಅಂತ. ಆ ಡಾಕ್ಟರ್ ನೆಗಾಡ್ತಾ ಹೇಳ್ತಾರೆ, ಯಾರಪ್ಪ ನಿನಗೆ ಹಾಗೆ ಹೇಳಿದ್ದು? ನಾನು ಹೇಳ್ತಾ ಇದ್ದೀನಿ ಕೇಳು, ಇನ್ನೊಂದು 10 ದಿನಗಳಲ್ಲಿ ನೀನು ಇಲ್ಲಿಂದ ಆರಾಮಾಗಿ ಹೊರಗಡೆ ಹೋಗ್ತೀಯಾ, ನಿನಗೇನೂ ಆಗಿಲ್ಲ, ಈ ರಿಪೋರ್ಟ್ಸ್ಗಳೆಲ್ಲದೂ ಸುಳ್ಳು, ಭರವಸೆ ಇಡು ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿದ ತಕ್ಷಣ ಹುಡುಗನ ಮುಖದಲ್ಲಿ ಸ್ಮೈಲ್ ಬರ್ತದೆ, ಬಹಳ ಖುಷಿ ಪಡ್ತಾನೆ, ಅದ್ಭುತವಾದಂತಹ ಸಂತೋಷ ಅವನ ಮುಖದಲ್ಲಿ ಮೂಡ್ತದೆ. ನೋವಾದರೂ ಕೂಡ ನೀರನ್ನು ಕುಡಿಯೋದಕ್ಕೆ ಶುರು ಮಾಡ್ತಾನೆ, ಅಲ್ಪ ಸ್ವಲ್ಪ ಊಟ ಕೂಡ ಮಾಡ್ತಾನೆ. ಅವನನ್ನು ನೋಡಿರ್ತಕ್ಕಂತಹ ಆ ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಗ್ತದೆ, ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತಾನೆ, ಖುಷಿಯಿಂದ ಇರ್ತಾನೆ. ಹಾಗೆ 2 ವಾರ ಕಳೀತದೆ. ಒಂದು ದಿನ ರಾತ್ರಿ ಅದೇ ಮಂಚದ ಮೇಲೆ ತನ್ನ ಕೊನೆ ಉಸಿರನ್ನು ಎಳಿತಾನೆ. 1 ವಾರದ ನಂತರ ಆ ಹುಡುಗನ ತಂದೆ ಬಂದ್ಬಿಟ್ಟು ಆ ವೈದ್ಯರಿಗೆ ಭೇಟಿ ಆಗ್ತಾರೆ. ಸರ್, ನೀವು ಯಾವ ದೇವರಿಗಿಂತನೂ ಕಡಿಮೆ ಇಲ್ಲ, ಕೇವಲ 1 ಅಥವಾ 2 ದಿನ ಬದುಕುವಂತ ನನ್ನ ಮಗನನ್ನ 2 ವಾರಗಳ ಕಾಲ ಬದುಕಿಸಿದಿರಿ, ನಗ್ನಗ್ತಾ ಈ ಜಗತ್ತನ್ನು ಬಿಟ್ಟು ಹೋಗ್ಲಿಕ್ಕೆ ಮಾಡಿದ್ರಿ ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ಸರ್, ಇದು ಯಾವ ಮೆಡಿಕೇಶನ್ಸ್ಗಳಿಂದ ಕೂಡ ಆಗಿದ್ದಲ್ಲ, ಕೇವಲ ನನ್ನ ಭರವಸೆಯ ಮಾತಿನಿಂದ ನಿಮ್ಮ ಮಗ ಬದುಕ್ತಾ ಅಂತ. ಇದೇ ರೀತಿ ನಾವುಗಳು ಕೂಡ ನಾವು ಮಾತಾಡುವಾಗ ಯೋಚನೆ ಮಾಡೋದಿಲ್ಲ, ನಮ್ಮ ಮಾತುಗಳಿಂದ ನಮ್ಮ ಗೆಳೆತನಗಳು ಕೂಡ ಮುರಿಬಹುದು, ಸಂಬಂಧಗಳು ಕೂಡ ಒಡೆದು ಹೋಗಬಹುದು. ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ವರ್ಡ್ಸ್ ಕ್ಯಾನ್ ಮೇಕ್ ಯು, ದ ವರ್ಡ್ಸ್ ಕ್ಯಾನ್ ಬ್ರೇಕ್ ಯು ಅಂತ. ನಮ್ಮ ಮಾತಿನಿಂದ ಒಂದು ಜೀವವನ್ನು ಕೂಡ ಉಳಿಸಬಹುದು, ಜೀವವನ್ನು ಕೂಡ ತೆಗಿಬಹುದು. ಯೋಚಿಸಿ ಮಾತಾಡೋಣ.